ಸರ್ ಇವಾಗ ನಾನು ಮಾತಾಡ್ಬೇಕು ಅವ್ರ ಹತ್ರ. ಅವ್ರಿಗೆ ಮಕ್ಳು ಮರಿ ಇಲ್ವಾ ಸರ್? ನನ್ನ ಮಗಳು ಥರ್ಡ್ ಇಯರ್ ಇವಾಗ ಡೆಂಟಲ್ ಓದ್ತಾ ಇರೋದು. ಎಕ್ಸ್ರೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು. ಏನು ಸರ್ 1 hour ನಿದ್ದೆ ಮಾಡ್ತಾ ಇರ್ಲಿಲ್ಲ, ಹಂಗ ಓದ್ತಾ ಇದ್ಲು ನನ್ನ ಮಗಳು. ಅವಳಿಗೆ ಕಣ್ಣಿನ ನೋವಿತ್ತು ಸರ್. ಆಯ್ತಾ, ಅವತ್ತು ಒಂದಿನ ರಜಾ ಹಾಕೊಂಡಿದ್ಲು. ನನ್ಗೆ ಹೇಳ್ಬಿಟ್ಟೆ ರಜಾ ಹಾಕೊಂಡಿದ್ದಾಳೆ. ಆಯ್ತಾ, ಅವಳಿಗೆ ಯಾಕೆ ಸರ್ ಟಾರ್ಚರ್ ಕೊಟ್ರು ಅವರು? ಕಂಡೋವು ಯಾವ ಡ್ರಾಪ್ ಆಗ್ತಾ ಏನು ಎತ್ತ? ಅವ್ರಿಗೆ ಮಕ್ಕಳು ಮರಿ ಇಲ್ವಾ ಸರ್? ನನ್ ಮಗಳು ಬೇಕು ನನಗೆ, ನನ್ ಮಗಳು ಬೇಕು. ಏನು ಇಲ್ಲ, ಮೊನ್ನೆ ಇದು ಸ್ಟ್ರಿಕ್ಟ್ ಡಿಪಾರ್ಟ್ಮೆಂಟ್ ಅಂತ, ಎಕ್ಸ್ರೇ ಡಿಪಾರ್ಟ್ಮೆಂಟ್. ಅವಳಿಗೆ ಇದು ಕಣ್ಣು ಅಂತ ರಜಾ ಹಾಕೊಂಡಿದ್ರೆ, ಯಾಕೆ ರಜಾ ಹಾಕೊಂಡೆ ನೀನು? ನಿಂಗೆ ಯಾವ ಡ್ರಾಪ್ ಹಾಕಿದ್ರು, ಏನ್ ಹಾಕೊಂಡೆ, ಎಷ್ಟು ಹಾಕೊಂಡೆ? 4 ಜನದ ಮುಂದೆ ಯಾವ ಮಗು ಸುಳ್ಳು ಹೇಳುತ್ತೆ ಸರ್? ಬಾಟ್ಲ್ ಹಾಕೊಂಡ್ರ? ನಂಗೆ ಏನು ಗೊತ್ತಿಲ್ಲ. ಒಟ್ಲಲ್ಲಿ ನನ್ಗೆ ಹೇಳಿದ್ಲು ಬಂದು. ನಾನು ಹೇಳ್ದೆ, ನಂಗೆ ಫೋನ್ ಮಾಡ್ಬೇಕಿತ್ತಲ್ಲಪ್ಪ. ನನಗೆ ಫೋನ್ ಮಾಡಿದ್ರೆ ನಾನು ಹೇಳ್ತಾ ಇದ್ದೆ. ನಂಗೆ ಫೋನ್ ಮಾಡಿದ್ರೆ ನಾನು ಹೇಳ್ತಾ ಇದ್ದೆ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಆದ್ರೆ ಅವ್ರಿಗೆ ಮಕ್ಳು ಮರಿ ಇಲ್ವಾ? ಎಲ್ಲ ಮಕ್ಕಳು ಅವ್ರವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಓದಿಸ್ತಾರೆ, ಲಕ್ಷ ಕೊಟ್ಟು. ನನ್ನ ಮರ್ಯಾದೆ ಆಗಿ ಅವ್ರು ನನ್ನ ಮಗು ತಂದು ಕೊಟ್ರೆ ಸರಿ, ನಾನ್ ಬಿಡಲ್ಲ ಸರ್. ಇಲ್ಲ ಅಂದ್ರೆ ಎಕ್ಸ್ಪರ್ಟ್ ಡೆಂಟಲ್ ಕಾಲೇಜು ಬೊಮ್ಮನಹಳ್ಳಿ, ಆ ಪ್ರಿನ್ಸಿಪಲ್ ಕರೆಸ್ಬೇಕು. ಇಲ್ಲಿ ನಾನು ಅಯ್ಯಪ್ಪನ ಹತ್ರ ಮಾತಾಡ್ಬೇಕಷ್ಟೇ. ಇಲ್ಲ, ಅವ್ರು ಯಾರೋ ಲೆಕ್ಚರರ್ಸ್. ಯಾರು ಬೈದಿರೋದು?